ಎಲ್ಲರಿಗೂ ನಮಸ್ಕಾರ. ನಾನು ನಿಮ್ಮ ಅಪ್ಪು ರಾಜು. ಇವತ್ತು ನಾ ಟಾಕ್ಸಿಕ್ ಮೂವಿ ನೋಡಕ್ಕೆ ಹೋಗಿದ್ದೆ. ಟಾಕ್ಸಿಕ್ ಮೂವಿ ಖತರ್ನಾಕ್ ಇತ್ತು. ಅರ್ಧ ಮಂದಿ ಬ್ಯಾಡ್ ರಿವ್ಯೂ ಕೊಡ್ತಿದ್ದಾರೆ, ಅರ್ಧ ಮಂದಿ ಗುಡ್ ರಿವ್ಯೂ ಕೊಡ್ತಿದ್ದಾರೆ. ಆದರೂ ಯಶ್ 4 ವರ್ಷದ ನಂತರ ಕಷ್ಟಪಟ್ಟು ಮಾಡಿದ ಮೂವಿ ಇದು. ಖತರ್ನಾಕ್ ಇತ್ತು. ನಿಮಗೆ ಹೇಗೆ ಇತ್ತು ಕಮೆಂಟ್ ಮಾಡಿ. ಈಗ ಟಾಕ್ಸಿಕ್ ಮೂವಿ ನೋಡಕ್ಕೆ ಹೋಗೋಣ ಬನ್ನಿ. ಲೆಟ್ಸ್ ಗೋ. ನಾವು ಫಸ್ಟ್ ಹೋಗಿದ್ದೆ ಆನಂದ್ ಟ್ಯಾಕೇಜ್ದಲ್ಲಿ 12 ಗಂಟೆಗೆ ಶೋ ಇತ್ತ. ಅದಕ್ಕಾಗಿ ಲಕ್ಷ್ಮಿ ಟ್ಯಾಕೇಜ್ ಬಂದ್ವಿ. ಲಕ್ಷ್ಮಿ ಟ್ಯಾಕೇಜಾಗ ಥ್ರೂ ಸೆಲೆಬ್ರೇಷನ್ ಟಿಕೆಟ್ ತೆಗ್ಸ್ಕೊಂಡೆ. ನಾವು ಧಾರಾಷ್ಟ ಬಂದುಬಿಟ್ವಿ. ಮೇಲೆ ವಿಡಿಯೋ ಮಾಡ್ಕೋತಾ ಮೇಗೆ ಬಂದುಬಿಟ್ಟಿನಿ. ಅನ್ನ ಟಿಕೆಟ್ ಕೇಳ, ಟಿಕೆಟ್ ತೋರಿಸಿ ನಾನು ಕೂತ್ಬಿಟ್ಟೆ. ಸ್ಕ್ರೀನ್ ನೋಡ್ಕೊತ ಅಟ್ಲೋಟ ಮೂವಿ ಛಲೋ ಆಗಿದೆ. ಟಾಕ್ಸಿಕ್ ಅಂತ ಹೆಡ್ಲೈನ್ ಬಂದೇ ಬಿಟ್ಟು ಮೂವಿಯಲ್ಲಿ. ಹಾಗೆ ಮೂವಿ ಮುಗಿಸ್ಕೊಂಡೆ. ನಾವು ಹೊರಗೆ ಬಂದುಬಿಟ್ಟೆ. ಮೂವಿ ಖತರ್ನಾಗಿತ್ತು. ನಿಮಗೆ ಹೇಗೆ ಅನಿಸ್ತು ಕಮೆಂಟ್ ಮಾಡಿ. ಇಲ್ಲಿ ಬ್ಯಾಡ್ ರಿವ್ಯೂ ಆಕ್ಟಿಂಗ್ ಟಿಕೆಟ್ ಆಕ್ಟಿಂಗ್ ಮಾತ್ರ ಬೆಂಕಿ ಭಯಾನಕ. ಇಲ್ಲೂಷನ್ ಇದ್ರು ಸೈಕ್ ಆಕ್ಟ್ ಮಾಡಿದ್ದಾರೆ ಯಶು. ನಮ್ಮ ಬಾಸ್ ಯಾವಾಗ್ಲೂ ರಾಕೆ. ಪಿಕ್ಚರ್ ಮುಗಿದ್ರೆ ಯಾರು ಎದಾಳ್ತಿಲ್ಲ. ಚೆನ್ನಾಗಿತ್ತು, ನೋಡ್ಬೋದು ಅನ್ಸ. ಸೂಪರ್ ಆಗಿದೆ ಆಕ್ಷನ್ಸ್. ಲೇಡೀಸು ಬಂದು ನೋಡ್ಬೋದು ಬ್ರೋ, ಹಂಗಿದೆ ಮೂವಿ. ಟ್ರಿಬಲ್ ಆಕ್ಟಿಂಗ್ ಬಗ್ಗೆ ಏನು ಹೇಳ್ತೀರಾ? ಡಬಲ್ ಆಕ್ಟಿಂಗ್ ಬ್ರೋ, ಸಾಕತ್ತಾಗಿದೆ. ಅದ್ರ ಬಗ್ಗೆ ಮಾತಾಡಂಗಿಲ್ಲ. ನೆಕ್ಸ್ಟ್ ಲೆವೆಲ್ ಸ್ಟೋರಿ ಸೂಪರ್ ಆಗಿದೆ ಬ್ರೋ. ಸೆಂಟಿಮೆಂಟಲ್ ಇದೆ, ಸಖತ್ತಾಗಿದೆ, ಸೂಪರ್ ಆಗಿದೆ, ಸಖತ್ತಾಗಿದೆ ಬ್ರೋ ಮೂವಿ ಮಾತ್ರ. ನಮ್ಮ ಬಾಸ್ ಯಶು ಡಬಲ್ ಆಕ್ಟಿಂಗ್ ಮಾಡಿದ್ದಾರೆ. ಕ್ಯಾರೆಕ್ಟರ್ ಸಖತ್ತಾಗಿದೆ. ಸ್ಟೋರಿ ಬಗ್ಗೆ ಏನು ಹೇಳ್ತೀರಾ? ಎಕ್ಸ್ಪೆಕ್ಟ್ ದ ಅನ್ಎಕ್ಸ್ಪೆಕ್ಟೆಡ್ ಅಂತ ಹೇಳ್ಬೋದು. ಮೇಡಮ್ ಸೂಪರ್ ಆಗಿದೆ. ಒಂದ್ಸಲಿ ನೋಡ್ಬೋದು ಅಷ್ಟೇ. ಸೂಪರ್ ಅಣ್ಣ, ಬೆಂಕಿ ಸೂಪರ್ ಹಿಟ್ಟಾಗಿದೆ. 1 crore ಹೊಡೆಯೋದಂತ ಗ್ಯಾರಂಟಿ. ಚೆನ್ನಾಗಿತ್ತು. ಏನಿಷ್ಟ ಆಯ್ತು? ಚೆನ್ನಾಗಿತ್ತು. ಮಸ್ತಾಗೈತೆ ಅಣ್ಣ. ಏನಿಷ್ಟ ಆಯ್ತು? ಬಾಸ್ ಆಕ್ಟಿಂಗ್ ಇಷ್ಟ ಆಯ್ತು. ಟ್ರಿಬಲ್ ಆಕ್ಟಿಂಗ್ ಬಗ್ಗೆ ಟ್ರಿಬಲ್ ಆಕ್ಟ್ ಮಸ್ತ್ ಸಕ್ಕತ್ತೈತೆ, ಮಸ್ತಾಗೈತೆ. ಚೆನ್ನಾಗಿದೆ ಬ್ರೋ. ಏನಿಷ್ಟ ಆಯ್ತು? ಸೂಪರ್ ಆಗಿದೆ. ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಇದೆ. ಚೆನ್ನಾಗಿದೆ. ಸೂಪರ್ ಮೇಕಿಂಗ್ ಸೂಪರ್. ರಿಸಲ್ಟ್ಸ್ ಎಲ್ಲ ಸೂಪರ್ ಆಗಿದೆ. ಇಲ್ಲ ಬ್ರೋ, ಚೆನ್ನಾಗಿತ್ತು ಬ್ರೋ, ಚೆನ್ನಾಗಿತ್ತು. ಸೂಪರ್ ಆಗಿದೆ ಬ್ರೋ. ಚೆನ್ನಾಗಿತ್ತು. ಫಿಲಮ್ ಚೆನ್ನಾಗಿದೆ ಬ್ರೋ. ಟಾಕ್ಸಿಕ್ ಅಂದರೆ 4 ವರ್ಷ ವೆಯ್ಟ್ ಮಾಡಿಬಿಟ್ಟು ಆ ವೆಯ್ಟ್ ಮಾಡಿದ್ದಕ್ಕೆ ಒಳ್ಳೆ ಫಿಲಮ್ ಕೊಟ್ಟಿದ್ದಾರೆ. ಆದರೆ ನಾವು KGF ಪಾರ್ಟ್ 2 ಇಟ್ಕೊಂಡಿದ್ವಿ, ಆ ಲೆವೆಲ್ಗೆ ಬರ್ತಾ ಇಲ್ಲ. ಅದು ನಾವು ಸಪೋರ್ಟ್ ಮಾಡಲೇಬೇಕು. ನಮ್ಮ ಕನ್ನಡ ಚಿತ್ರ ನೆಕ್ಸ್ಟ್ ಲೆವೆಲ್ಲು. ಈ ಇಂಗ್ಲೀಷ್ ಫಿಲಮ್ಗಿನ್ನ ಬೀಟ್ ಹೊಡೆಯುತ್ತೆ. ಅಂದರೆ ಜನಕ್ಕೆ ಒಂದ್ಸತಿ ನೋಡೋದಂತೂ ಅರ್ಥ ಆಗಲ್ಲ, ಒಂದು 5 ಟೈಮ್ಸ್ ಆದರೂ ನೋಡಲೇಬೇಕು. ಗುಡ್ ಮೂವಿ. ಫ್ಯಾಮಿಲಿ ಹೆಣ್ಮಕ್ಳೆಲ್ಲ ನೋಡಬಾರ್ದು, ಗಂಡು ಮಕ್ಳು ಮಾತ್ರ ನೋಡಬೇಕು. ಹೆಣ್ಮಕ್ಳು ಬಂದರೆ ಬೇರೆ ಥರ ಆಗೋಗ್ಬಿಡುತ್ತೆ. ಮೇಕಿಂಗ್ ಬಗ್ಗೆ ಗುಡ್ ನ್ಯೂಸ್. ಅದೇ ಅವರ ಸಿಸ್ಟರ್ಸು ಬ್ರದರ್ಸ್ ಬಗ್ಗೆ ತುಂಬ ಅರ್ಥ ಇದೆ. ಯಾಕೆಂದರೆ ಅವರು ಮಾತಾಡಿರೋದೊಂದು ಒಂದೊಂದು ಮಾತು ಗುಡ್ ಇದೆ ಸರ್. ಅರ್ಥ ಮಾಡ್ಕೊಂಡವ್ರಿಗೆ ಅರ್ಥ ಆಗುತ್ತೆ ಸರ್, ದಡ್ರಿಗೆಲ್ಲ ಅರ್ಥ ಆಗಲ್ಲ ಸರ್. KGF 2ನೇ ಬೇರೆ, KGF 1ನೇ ಬೇರೆ, ಟಾಕ್ಸಿಕ್ಕೇ ಬೇರೆ. ಯಾಕೆಂದರೆ ನಮ್ಮ ಕನ್ನಡದ ನಿರ್ದೇಶಕರು ಇದ್ದಾರೆ, ಹುಡುಕಿದ್ರೆ ಸಿಗ್ತಾರೆ. ಆದರೆ ಮಲಯಾಳಂ ಡೈರೆಕ್ಟ್ರು, ಅವ್ರಿಗೂ ಸ್ವಲ್ಪ ಸ್ವಾಗತ ಮಾಡೋಣ. ಆದರೆ ನೆಕ್ಸ್ಟ್ ಲೆವೆಲ್ಲು ನೆಕ್ಸ್ಟು ಮಾಡಿದ್ರೆ ಅವರೇ ಕುತ್ಕೊಂಡು ಯೋಚನೆ ಮಾಡಿ ನೋಡಬೇಕು. ಅಷ್ಟು ಹೇಳಕ್ಕೆ ಇಷ್ಟಪಡ್ತೀನಿ. ನೈಸ್ ಮೂವಿ. ಥ್ಯಾಂಕ್ ಯು ಸೋ ಮಚ್ ಸರ್. ಇಂಡಿಯನ್ ಫಿಲಮೇ ಅಲ್ಲ, ಇದು ಇಂಗ್ಲೀಷ್ ಫಿಲಮು. ಫಾರಿನ್ನ ನೋಡ್ಬೇಕಾದ ಫಿಲಮು ಇಂಡಿಯಾದ ಮಿಸ್ ಮಾಡಿದ್ದಾರೆ. ಸೂಪರಾಗಿ. ಇಂಡಿಯಾದ ಈ ಥರ ಯಾವ ಫಿಲಮು ಇನ್ನವರೆಗೂ ಬಂದಿಲ್ಲ, ಕಥೆನೇ ಇಲ್ಲ, ಈ ಥರ ಯಾವ ಬಂದಿಲ್ಲ. ಇದು ಇಂಗ್ಲೀಷ್ ಫಿಲಮು ಮಿಸ್ ಆಗಿ ಇಂಡಿಯಾದ ಬಂದಿದೆ. ಅದೇ ಹೈಲೈಟ್. ಸಕ್ಕತ್ತಾಗಿ ಆಕ್ಟಿಂಗ್ ಸೂಪರ್ ಆಗಿ. ಹಾಂ, ಚೆನ್ನಾಗಿ ಸಕ್ಕತ್ತ ಮಾಡಿದ್ದಾರೆ. ಇಂಡಿಯನ್ ಫಿಲಮ್ ಅಲ್ಲ, ಫಾರಿನ್ ಫಿಲಮ್. ಹೇಳರಿ ಹೆಂಗೆ ಹೇಳಿ, ನಮಗೆ ಇಷ್ಟ ಆಗೈತಲ್ಲ, ನಮ್ಗೆ ಸಾಕು. हिंदी ऑडिशन और कैसी लगी भाई मूवी? बताओ मूवी कैसी लगी भाई? कैसी लगी भाई मूवी? मजा आ गया? कैसी लगी भाई मूवी? मजा नहीं आया?
एंड खराब हो गया शायद। कैसी लगी भाई मूवी? एंड खराब हो गया। कैसी लगी भाई मूवी? मूवी कैसी लगी? मजा आ गया? पैसा वसूल? कैसी लगी भाई?